ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹುಣಸೆಹಣ್ಣಿನಿಂದ ಹೆಲ್ತಿಯಾಗಿ ಚಿತ್ರಾನ್ನ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೆ ಅಂತ ತುಂಬ ಯೂಸ್ ಆಗುತ್ತೆ. ಅಂದರೆ ಕಡಿಮೆ ಟೈಮೇನೆ ತೊಗೊಂಡು ಈ ಒಂದು ರೆಸಿಪಿನ ಮಾಡ್ಬೋದು. ಮನೆಯಲ್ಲಿ ಟೊಮೊಟೊ ಇಲ್ಲ, ನಿಂಬೆಹಣ್ಣು ಇಲ್ಲ ಅಂತಂದರೆ ಈ ಥರ ರೆಸಿಪಿನ ಒಮ್ಮೆ ಆದರೂ ಟ್ರೈ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಮೊದಲನೇದಾಗಿ ನಾನು ಹುಣಸೆಹಣ್ಣನ್ನು ನೆನೆ ಇಟ್ಟಿದ್ದೀನಿ. ಒಂದು 1/4 ಕಪ್ನಷ್ಟು ಕರಿಬೇವು ತೊಗೊಂಡಿರೋದು, ಒಂದು ಅರ್ಧ ಕಪ್ನಷ್ಟು ಶೇಂಗಾ ತೊಗೊಂಡಿರೋದು, ಒಂದು 1/4 ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿರೋದು. ಇದ್ರ ಜೊತೆ ನೀವು ಉದ್ದಿನ ಬೇಳೆನೂ ಹಾಕ್ಬೋದು. ಒಂದು 4-5 ಹಸಿಮೆಣ್ಸಿನ್ಕಾಯಿ, 1 ಕಪ್ನಷ್ಟು ಈರುಳ್ಳಿ. ಮೊದಲೇ ನಾನು ಹುಳಿ ಮಾಡ್ಕೊಳೋದಕ್ಕಿಂತ ಮುಂಚೆನೇ ರೈಸ್ ರೆಡಿ ಮಾಡ್ಕೊಂಡಿರೋದು. ಒಂದು 4 ಜನಕ್ಕೆ ಆಗೋಷ್ಟು ನಾನು ರೈಸ್ ರೆಡಿ ಮಾಡ್ಕೊಂಡಿರೋದು ಕುಕ್ಕರಲ್ಲಿ. ಈಗ ನೋಡಿ, ಕುಕ್ಕರ್ ಓಪನ್ ಮಾಡಿಬಿಟ್ಟು ಒಂದು 5 ನಿಮಿಷ ತಣ್ಣಗಾಗ್ಬಿಡ್ಬೇಕು. ಆ ಥರ ತಣ್ಣಗಾದ್ಮೇಲೆ ತಿಂಡಿ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಈಗ ನಾನು ಸೈಡ್ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿರೋದು. ಕಡಾಯಿಯೊಳಗೆ ನಾನು ಒಂದು ಅರ್ಧ ಕಪ್ನಷ್ಟು ಮಸ್ಟರ್ಡ್ ಆಯಿಲ್ ಹಾಕಿದ್ದೀವಿ. ಅಂದರೆ ನಿಮ್ಮ ಕಡೆ ಅಡುಗೆ ಎಣ್ಣೆ ಯಾವುದಿದ್ರೂ ಓಕೆ, ಯಾವುದಾದ್ರೂ ನೀವು ಮದ್ದಿನ ಬಳಕೆಗೆ ಯಾವ್ದು ಬಳಸ್ತೀರೋ ಅದಾದರೂ ಓಕೆ. ಎಣ್ಣೆ ಬಿಸಿ ಆದಮೇಲೆ ನಾನು ಶೇಂಗಾ ಬೀಜ ಹಾಕಿಬಿಟ್ಟು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಸಿದೋಗ್ಬಿಡುತ್ತೆ. ನಾನು ಸೈಡ್ ಎತ್ತಿಡ್ತಾ ಇದ್ದೀನಿ. ನೀವಿಲ್ಲ ಅಂದರೆ ಡೈರೆಕ್ಟಾಗಿದ್ರೂ ಮಾಡ್ಬೋದು, ಬಟ್ ಕ್ರಂಚಿಯಾಗಿ ಬೇಕು ಅಂತೇಳಿ ನಾನು ಸೈಡ್ ಎತ್ತಿಡ್ತಾ ಇದ್ದೀನಿ. ಈಗ ಅದೇ ಉಳಿದಿರೋ ಅಂಥ ಎಣ್ಣೆಗೆ ನಾನು ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಫ್ರೈ ಆದಮೇಲೆ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಅದ್ರ ಜೊತೆ ನಾನು ಒಂದು 1/4 ಕಪ್ನಷ್ಟು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾನು 1 ಕಪ್ನಷ್ಟು ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಈ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಈರುಳ್ಳಿ ಒಂಬಣ್ಣನ ಕಲರ್ ಬರಬೇಕು, ಆ ಥರ ನಾವು ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ನಾನು ಹುಣಸೆ ಹುಳಿನ ಸೇರಿಸ್ಬೇಕು. ಅಂದರೆ ನಾನು ಒಂದು ಮುಷ್ಟಿಯಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೆ. ಅಂದರೆ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ, ಹುಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು. ನಮಗಿಷ್ಟು ಸಾಕು ಅನಿಸ್ತು, ಹಾಗಾಗಿ ನಾನು ಒಂದು ಮುಷ್ಟಿಯಷ್ಟು ಹುಣಸೆ ಹಣ್ಣು ತೊಗೊಂಡಿರೋದು. ಅದನ್ನು ನಾನು ಒಂದು 10 ನಿಮಿಷ ಮುಂಚೆನೇ ನೆನೆ ಹಾಕಿದ್ದೆ. ಈಗ ನೋಡಿ, ಹುಳಿನೂ ಹಾಕಿಬಿಟ್ಟು ಒಂದು 5 ನಿಮಿಷ ಕಡಿಮೆ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದೇ ಥರನೇ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಆಯಿತು. ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ವೈಟ್ ರೈಸನ್ನು ಹಾಕ್ತಾಯಿದ್ದೀನಿ. ಹಾಕಿ ಆದಮೇಲೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲೆಲ್ಲೂ ವೈಟಾಗಿರಬಾರ್ದು, ಆ ಥರ ನಾವು ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ನೋಡಿ, ಮಿಕ್ಸ್ ಮಾಡ್ಕೊತ ಇನ್ನೊಂದು ವಿಷಯ ಹೇಳೋದೇನಪ್ಪ ಅಂತಂದರೆ, ಹುಣಸೆ ಹುಳಿಯಿಂದ ತುಂಬ ಯೂಸಸ್ ಇದ್ದಾವೆ. ಅಂದರೆ ಮೂಳೆ ಗಟ್ಟಿನೂ ಬರುತ್ತೆ, ಮಕ್ಕಳಿಗೆಲ್ಲ ಇದು ಬರುತ್ತೆ, ಜಂತು ಹುಳ ಅಂತಾರಲ್ಲ, ಅದೂ ಕಡಿಮೆ ಆಗುತ್ತೆ. ಇನ್ನೊಂದು ಮುಖದ ಮೇಲೆ ಮಕ್ಕಳಿಗೆಲ್ಲ ಇದು ಬರುತ್ತೆ ರೀ, ವೈಟ್ ಪ್ಯಾಚಸ್ ಎಲ್ಲ ಬರುತ್ತೆ, ಅದನ್ನು ಕಂಟ್ರೋಲ್ ಆಗುತ್ತೆ ಹುಣಸೆ ಹುಳಿಯಿಂದ. ಆದಷ್ಟು ನೀವು ಮನೆಯಲ್ಲಿ ದಿನಬಳಕೆಗೆ ಹುಣಸೆ ಹಣ್ಣನ್ನು ನೀವು ಬಳಸಲೇಬೇಕು, ಒಳ್ಳೆಯದು. ಈಗ ನಾವು ಮಿಕ್ಸ್ ಮಾಡ್ಕೊಂಡಾಗಿದೆ. ಅದರೊಳಗೆ ನಾನು ಸೈಡ್ ಎತ್ತಿಟ್ಟಿರುವಂಥ ಶೇಂಗಾ ಬೀಜನೂ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ನೀವು ತಿಂಡಿ ತಿನ್ನೋ ಟೈಮಲ್ಲೇ ನೀವು ಹಾಕ್ಕೋಬೋದು. ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ ಬರುತ್ತೆ, ಸೂಪರಾಗಿ ಬರುತ್ತೆ. ಆರೋಗ್ಯಕರವಾದ ಹುಣಸೆ ಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು. ಬನ್ನಿ ಸವಿಯೋಣ. ಈ ವಿಡಿಯೋನ ನೀವು ಕೊನೆ ತನಕ ನೋಡೋದಕ್ಕೆ ನಿಮಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಥ್ಯಾಂಕ್ ಯು.